ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಕನ್ನಡಕ ಹಾಕೊಳ್ಳೋದು ಕನ್ನಡಕ ಹಾಕೊಳ್ತಾ ಇರುವಂತ ವ್ಯಕ್ತಿಗಳು ಇದ್ದೀರಲ್ಲ, ಕನ್ನಡಕದಿಂದ ಬಿಡುಗಡೆ ಹೆಂಗೆ? ಓಕೆ, ಇದು ಡಾಕ್ಟರ್ ರಾಜಶೇಖರ್ ಕಾಶ್ಯಪ್ ನೇಚರ್ ಕ್ಯೂರ್ ಇಂದ. ಈಗ ಈ ಒಂದು ಪ್ರೊಸೀಜರ್ಗೆ ಹೋಗೋಣ. ಏನಪ್ಪ ಇದು ಪ್ರೊಸೀಜರ್ ಅಂದ್ರೆ, ಒಂದು ಮಣ್ಣಿನ ದೀಪ, ಮತ್ತೆ ಆ ದೀಪ ಉರಿಯುವಂತ ಎಣ್ಣೆ ಅಂದ್ರೆ ಏನೋ ತುಪ್ಪ, ಓಕೆ, ಮತ್ತೆ ಒಂದು ಬತ್ತಿ. ಇದರನ್ನ ನಾವು ಒಂದು 5 ಅಡಿ, ನಾವು ಕೆಳಗಡೆ ಕುತ್ಕೊಬೇಕು, ಅಥವಾ ವಯಸ್ಸಾದವರು ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ, ಚೇರ್ ಮೇಲೆ ಕುತ್ಕೊಬಹುದು. ಅಂದ್ರೆ ನಾವು ನೆಲಕ್ಕೆ ಟಚ್ ಆಗ್ಬಾರ್ದಷ್ಟೇ. ಕೆಳಗಡೆ ಕುತ್ಕೊಬೇಕಂದ್ರೆ ಯಾವ್ದಾದ್ರು ಮ್ಯಾಟು ಚಾಪೆ ಏನಾದ್ರು ಹಾಕೊಂಡು ಕುತ್ಕೊಳ್ಳಿ. ಮತ್ತೆ ಚೇರಲ್ಲಿ ಕುತ್ಕೊಳ್ಳೋರು ಕಾಲಿಗೆ ಏನೋ ಒಂದು ಮ್ಯಾಟ್ ಹಾಕೊಳ್ಳಿ. ಓಕೆ, ನಾವು ಈ ಕೆಲಸ ಮಾಡುವಾಗ ನೆಲಕ್ಕೆ ಟಚ್ ಆಗ್ಬಾರ್ದು. ಇಷ್ಟೇ ಇದರ ವಿಷಯ. ಎರಡನೇ ವಿಚಾರ ಏನಂದ್ರೆ, ಊಟ ಮಾಡಿ 2 ಅವರ್ ಆಗಿರ್ಬೇಕು. ಓಕೆ, ಊಟ ಮಾಡಿ ಮಿನಿಮಮ್ 2 ಅವರ್ಸ್ ಆಗಿರ್ಬೇಕು. ಮೂರನೇ ವಿಚಾರ, ಎಕ್ಸೆಪ್ಟ್ ಆ ದೀಪದಿಂದ ಬಂದಿರುವಂತ ಜ್ಯೋತಿ ಇಷ್ಟು ಮಾತ್ರ ರೂಮ್ ಅಲ್ಲಿ ಇರಬೇಕು, ಮತ್ತೆ ಕತ್ತಲಿರ್ಬೇಕು. ಕತ್ತಲ ಕೋಣೆಯಲ್ಲಿ ಇದು ಮಾಡುವುದು ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ. ಒಂದು ಬೆಳಗಿನ ಜಾವ ಮಾಡಬಹುದು 6 ಗಂಟೆ ಒಳಗಡೆ, ಅಥವಾ 6 ಗಂಟೆ ಮೇಲೆ ಕತ್ತಲಿರುವಂತ ಟೈಮ್ ಅಲ್ಲಿ ಇದನ್ನ ಮಾಡಬೇಕು. ಓಕೆ, ಏನ್ ಮಾಡ್ಬೇಕು ಅಂದ್ರೆ, 5 ಅಡಿ ದೂರದಲ್ಲಿ ಒಂದು ತುಪ್ಪದಿಂದ ದೀಪ. ಓಕೆ, ಆ ದೀಪ ಮಣ್ಣಿನಿಂದ ಆಗಿರುವಂತ ದೀಪ ಆಗಿರ್ಬೇಕು, ಅದು ಯಾವ್ದು ಡ್ಯಾಮೇಜ್ ಇರಬಾರ್ದು. ಮಣ್ಣಿನಿಂದ ಆಗಿರುವಂತ ದೀಪದಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಂದು ದೀಪ ಅಂಟಿಸ್ಬಿಟ್ಟು ಒಂದು 5 ಅಡಿ ದೂರದಲ್ಲಿ ನಾವು ಸ್ಟ್ರೈಟ್ ಆಗಿ ಕುತ್ಕೊಬೇಕು, ಕತ್ತು ಸ್ಟ್ರೈಟ್ ಆಗಿರ್ಬೇಕು. ಮತ್ತೆ ಈ 2 ಕಣ್ಣಿಗೆ ಕಪ್ಪು ರೆಟಿನಾ ಇದೆಯಲ್ಲ, ರೆಟಿನಾ ಬಂದ್ಬಿಟ್ಟು ತುಂಬಾ ಹತ್ರ ಬರ್ಬೇಕು, ತುಂಬಾ ಹತ್ರ ಈ ಕಡೆ ನೋಡ್ಬೇಕು, ತುಂಬಾ ಹತ್ರ, ತುಂಬಾ ಹತ್ರದಲ್ಲಿ 2 ಬೇಸ್ ಆಫ್ ದ ನೋಸ್. ಓಕೆ, 2 ಮೂಗಿನ ಅಂಚಿನಲ್ಲಿ ನೋಡ್ಬೇಕು. ಓಕೆ, ಸೊ ಈ ತರ ನಾವು ಆ ಒಂದು ದೀಪದಲ್ಲಿ ಉರಿಯುವಂತಹ ಜ್ಯೋತಿನ ಒಂದು 15 ನಿಮಿಷ ನೋಡಿದ್ರೆ, ನೋಡುವಾಗ ಕಣ್ಣು ಸಿಮಿಡಿಸಬಹುದು, ಎಲ್ಲ ಮಾಡಬಹುದು. ಅಂದ್ರೆ ನಮ್ಮ ಫೋಕಸ್ ನಮ್ಮ ಅಟೆನ್ಷನ್, ನಮ್ಮ ಕಾನ್ಸಂಟ್ರೇಷನ್ ಆ ದೀಪದ ಮೇಲೆ ಮಾತ್ರ ಇರಬೇಕು. ಇಷ್ಟು. ಓಕೆ, ಇಷ್ಟು ಮಾಡಿದ್ರೆ ಏನಾಗತ್ತಂದ್ರೆ, ಕೆಲವರಿಗೆ ಕಣ್ಣಲ್ಲಿ ನೀರು ಸುರಿಯೋಕೆ ಸ್ಟಾರ್ಟ್ ಆಗತ್ತೆ ಇದು ಮಾಡುವಾಗ. ಕೆಲವರಿಗೆ ಏನ್ ತೊಂದರೆ ಇರೋದಿಲ್ಲ. ಫಸ್ಟ್ ಡೇ ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ. ಓಕೆ, ಸೆಕೆಂಡ್ ಡೇ ಏನ್ ತೊಂದರೆ ಇರೋದಿಲ್ಲ. ಥರ್ಡ್ ಡೇ ಇಂದ ನಿಮಗೆ ಕಣ್ಣು ತುಂಬಾ ಕ್ಲಾರಿಟಿ ಸಿಗುವಂತ ಒಂದು ಕೆಲಸ ಸ್ಟಾರ್ಟ್ ಆಗುತ್ತೆ. ಒಂದು 15 ಡೇಸ್ ಅಲ್ಲಿ ಶಾರ್ಟ್ ಸೈಟ್, ಲಾಂಗ್ ಸೈಟ್, ಕಂಬೈನ್ಡ್ ಸೈಟ್, ಎಲ್ಲಾ ಸೈಟ್ ಇಂದನೂ ಬಿಡುಗಡೆ ಆಗುತ್ತದೆ. ದಯವಿಟ್ಟು ಇದನ್ನ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರಿಗೆ ಕನ್ನಡ ಸಮಸ್ಯೆ ಇದೆಯೋ ಅವ್ರಿಗೆಲ್ಲ ಇದನ್ನ ಫಾರ್ವರ್ಡ್ ಮಾಡಿ, ಒಳ್ಳೆ ವಿಷಯನ ಹಂಚ್ಕೊಳ್ಳಿ. ಓಕೆ, ಯಾಕಂದ್ರೆ ಯಾರು ಒಳ್ಳೆ ವಿಷಯಗಳನ್ನ ಹೇಳುವುದಕ್ಕೆ ತುಂಬಾ ಸಂಕೋಚ ಪಡ್ತಾರೆ. ಇದನ್ನ ಇಂಥ ಒಂದು ಒಳ್ಳೊಳ್ಳೆ ವಿಷಯಗಳನ್ನ ಶೇರ್ ಮಾಡಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ. ನಮ್ಗೆ ಅದೆಲ್ಲ ಏನಿಲ್ಲ. 4 ಜನ ಚೆನ್ನಾಗಿರ್ಬೇಕು, ಸಣ್ಣ ಮಕ್ಕಳು. ಓಕೆ, ಎಕ್ಸ್ಕ್ಲೂಸಿವ್ಲಿ ಫಾರ್ ಕಿಡ್ಸ್ ಕನ್ನಡಕ ಹಾಕಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಮಕ್ಕಳು, ಹಿರಿಯರು, ಯಾರೆಲ್ಲ ಕನ್ನಡಿ ಆಗ್ತಾ ಇದ್ದೀರೋ ಅವರೆಲ್ಲ ಇದನ್ನ ಟ್ರೈ ಮಾಡಿ, ರಿಸಲ್ಟ್ಸ್ ನ ಕಮೆಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್.